ನ್ಯೂಸ್ ಫಸ್ಟ್ ಲೈವ್ಗೆ ಸ್ವಾಗತ. ನಾನು ಜಗದೀಶ್ ಖಾಶಂಪೂರ್. ಮೊದಲಿಗೆ ಈ ಕ್ಷಣದ ಹೆಡ್ಲೈನ್ಸ್. 8 ದಿನಗಳಿಂದ ಕಬ್ಬು ಬೆಳೆಗಾರರ ನಿರಂತರ ಪ್ರತಿಭಟನೆ. ಸರ್ಕಾರದ ಮುಂದೆ ಮತ್ತಷ್ಟು ಬೇಡಿಕೆ. ಬೆಂಬಲ ಬೆಲೆ ನಿಗದಿ ಜೊತೆಗೆ ವಿದ್ಯುತ್ ಕೊರತೆ, ತೂಕದಲ್ಲಿ ಮೋಸ ತಡೆಗಟ್ಟೋಕೆ ಪಟ್ಟು. ಹಲವು ಜಿಲ್ಲೆಗಳಿಗೆ ವ್ಯಾಪಿಸಿದ ಕಬ್ಬಿನ ಕಿಡಿ. ಚಿಕ್ಕೋಡಿಯಲ್ಲಿ ಸಕ್ಕರೆ ಸಚಿವರ ಅಣುಕು ಶವಯಾತ್ರೆ. ವಿಜಯಪುರದಲ್ಲೂ ಅಹೋರಾತ್ರಿ ಹೋರಾಟ. ಬಾಗಲಕೋಟೆಯಲ್ಲೂ ಪ್ರತಿಭಟನೆಯ ಕಿಡಿ. ಇನ್ನು ಹಾವೇರಿಯಲ್ಲೂ ಆಕ್ರೋಶದ ಜ್ವಾಲೆ. ನಾಳೆ ಸಕ್ಕರೆ ಕಾರ್ಖಾನೆಗಳ ಮಾಲೀಕರ ಜೊತೆಗೆ ಸಿಎಂ ಸಭೆ. ಕಬ್ಬು ಬೆಳೆಗಾರರ ಹೋರಾಟದ ಹಿನ್ನೆಲೆ ಮೀಟಿಂಗ್ಗೆ ತೀರ್ಮಾನ. ಹೋರಾಟ ತೀವ್ರ ಸ್ವರೂಪ ಪಡೆದುಕೊಳ್ತಾ ಇರುವ ಹಾಗೆ ಚರ್ಚೆಗೆ ಮುನ್ನೆಲೆ ಬಂದ ಸಿಎಂ. ಜಾಗದ ಸರ್ವೆ ವೇಳೆ ಕಾಂತಾರ ಸಿನಿಮಾದಂತೆ ಮೈಮೇಲೆ ಬಂದ ದೇವರು. ಕೈಯಲ್ಲಿ ಬೆಂಕಿ ಹಿಡಿದು ದೈವ ಬಂದ ರೀತಿಯಲ್ಲಿ ವರ್ತನೆ. ಸರ್ವೆಗೆ ಹೋದವರ ಮೇಲೆ ಹಲ್ಲೆ ಮಾಡಿ ಕೊಪ್ಪ ಪೊಲೀಸ್ ಠಾಣೆಗೆ ದೂರು. ಬೆಂಗಳೂರಿನಲ್ಲಿ ಶಾಲಾ ಕಾಲೇಜುಗಳಿಗೆ ಹುಸಿಬಾಂಬ್ ಬೆದರಿಕೆ. ಪೊಲೀಸರಿಗೆ ತಲೆನೋವಾಗಿರುವಂತಹ ಲೇಡಿ ಕಿಂಗ್ ಪಿನ್ ಅರೆಸ್ಟ್. ಸಾಫ್ಟ್ವೇರ್ ಉದ್ಯೋಗಿ ರೇನೆ ಜೋಶಿಲ್ಡಾ ಅರೆಸ್ಟ್. ಗುಜರಾತ್ ಕೇಂದ್ರ ಕಾರಾಗೃಹದಲ್ಲಿದ್ದುಕೊಂಡು ಬೆದರಿಕೆ ಒಡ್ಡುತ್ತಿರುವಂತಹ ವಿಚಾರ ಬೆಳಕಿಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.